ಪಾಪ ಹಿಂಗೆ ಮಾಡಬಾರ್ದು. ದುಡ್ಡು ಇಸ್ಕೊಬಿಟ್ಟು ಇವಾಗ ಅವ್ರಿಗೆ ಯಾರೋ ಯಾರೋ ಇಲ್ಲ ಹೇಳೋರು ಕೇಳೋರು ಅಂತ ಹೇಳಿ ನಾವು ನಿಮಗೆ ಬಿಟ್ಕೊಂಡು ಕೊಡಲ್ಲ, ಕೋಳಿ ಫಾರಮ್ನ ನೀವು ಬಿಟ್ಟೋಗ್ರಿ ಅಂತಂದರೆ ಅದು ಹೆಂಗೆ ಬಿಡ್ತಾರೆ? ಪಾರ್ಟ್ನರ್ ಮಾಡೋರೆ ಅಂತಂದರೆ ಎಲ್ಲ ಪಾರ್ಟ್ನರೇನೆ, ಎಲ್ಲ ಬಾಗ್ಲಾಕ್ಬಿಟ್ಟು ಅರ್ಧ ದುಡ್ಡು ಏನು ಬರುತ್ತೆ ಅದನ್ನು ಹಂಚ್ಕೋಬೇಕಪ್ಪ. ಅದು ಬಿಟ್ಬಿಟ್ಟು ಇವರು ಹಿಂಗೆ ಮಾಡಿದ್ರೆ ಭುವನು ಯಾಕೋ ಇತ್ತೀಚೆಗೆ ಇಂಥ ಬುದ್ಧಿ ಕಲ್ತ್ಬಿಟ್ಟಾನೆ. ಅವ್ನ ಬುದ್ಧಿ ಏನು ಹೇಳ್ಬೇಕೋ ಏನೋ, ನನಗಂತೂ ತುಂಬ ಸಿಟ್ಟು ಬತ್ತೈತೆ. ಹೋಗ್ಬಿಟ್ಟು ಸರಿಯಾಗಿ ಬೈತೀನಿ, ಇತ್ತೀಚೆಗೆ ಯಾಕಿಂತ ಬುದ್ಧಿ ಬಂತೋ ಏನೋ. ಏನೋ ಕೇಡ್ಗಾಲಕ್ಕೆ ನೀನು ಹಿಂಗೆ ಆಡ್ತಾ ಇರೋದು, ಅದು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತೇಳಿ ಚೆನ್ನಾಗೆ ಬೈದಾಕ್ಬಿಡ್ತೀನಿ. ನೇನ ಅನ್ಕಂಬ್ಲೇಳು, ಚೆನ್ನಾಗಿ ಬೈದ್ಬಿಡ್ತೀನಿ. ಹಿಂಗೆ ಮಾಡ್ಬೇಡ ನೀನು ಅಂತ ಹೇಳಿ. ಪಾಪ ಮಾನಸನೂ ಶರತ್ತು ಎಷ್ಟು ಬೇಜಾರಾಗವ್ರೆ ಹಿಂಗೆ ಮಾತಾಡೋದ್ರಿಂದ. ಈ ಭುವನ್ಗೆ ಗೊತ್ತಾಗಲ್ವಾ ನಾನು ಹಿಂಗೆ ಮಾತಾಡೋದ್ರಿಂದ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದೊಂದು ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ? ಏ ಭುವನ್ ನಿಂತ್ಕೋ, ಇಲ್ಲಿ ನಿಂತ್ಕೋ. ಇಲ್ಲ ಆಸೆ ಮಾತಾಡಿಸ್ತಾ ಇದ್ದಾಳೆ. ನನಗೆ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಏ ಭುವನ್ ನಿಂತ್ಕೋ ಇಲ್ಲಿ, ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು. ನನ್ನ ಹತ್ರ ಏನೈತೆ ಮಾತಾಡೋದಕ್ಕೆ? ಏನಿಲ್ಲ ಮಾತಾಡೋದಕ್ಕೆ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಏನಿಲ್ಲ ಮಾತಾಡೋದು, ಉಳ್ದಿಲ್ಲ ಏನೂ. ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಅಷ್ಟೊಂದೆಲ್ಲ ಅಂದರು, ಬೈದರು ಅಲ್ಲ. ನೀನು ಯಾಕೆ ಅವ್ರ ಹತ್ರ ಹಿಂಗೆ ಹೋಗಿದ್ಯಾ ಸುತ್ತಾರ್ಕೊಂಡು ಅನ್ನೋದು ಗೊತ್ತಿಲ್ಲ. ಮರ್ಯಾದೆ ಇರುತ್ತಾ? ನೀನು ಹಿಂಗೆ ಸುತ್ತಾರ್ಕೊಂಡ್ರೆ ದೇವ್ರಾಣೆ ಭುವನ್ ನಿನಗೆ ಮರ್ಯಾದೆ ಅಂತೂ ಕೊಡಲ್ಲ. ಬಿಡು ಬಂದವನೇ ಅಂತೇಳಿ ನಿನ್ನೊಂಥರ ಚೀಪಾಗಿ ನೋಡ್ತಾರೆ. ನನಗೆ ನಮ್ಮ ಅಣ್ಣ ಮತ್ಕೆ ಎಂಥವ್ರನ್ನ ಚೆನ್ನಾಗಿ ಗೊತ್ತೈತೆ. ನೀನು ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದನ. ಮಾತಾಡಬೇಡ ನೀನು. ಏನಕ್ಕೆ ಮಾತಾಡ್ತಾ ಇದೀಯಾ ನೀನು ಅಂತ ಮಾತಾಡಬೇಡ ನೀನು. ದೇವ್ರಂತೆ ಗೊತ್ತಾಗುತ್ತಾಡಿ. ಇವಾಗ ನೀನು ಹೋಗಿದ್ಯಲ್ಲ ಸುತ್ತಾರ್ಕೊಂಡು ಅವ್ರ ಹತ್ರ ಒಂದಲ್ಲ ಒಂದಿನ ಅಂದೇ ಅಂತಾರೆ. ನೀನು ಬಂದಲ್ಲ ಸುತ್ತಾರ್ಕೊಂಡು ನಮ್ಮ ಮನೆ ಬಾಗ್ಲಿ ನಾವು ಅಂದ್ರೂ ಅಂತ ಹೇಳಿ ಉಗುಳುತ್ತಾರೆ. ಅವಾಗ ಉಗುಳಿಸ್ಕೊ. ಚೆನ್ನಾಗಿ ಬೈದಾಕ್ತಾರೆ, ಚೆನ್ನಾಗಿ ಬೈತಾರೆ. ಅವ ನೀನು ಬೈಸ್ಕೋಬೇಕಾಗುತ್ತೆ ನೋಡು. ಈ ಲಾಸ್ಯ ಏನಂದಿದ್ಲು ಅನ್ಮಂತೆ ಅಲ್ಲ. ನೀನು ಅದು ಹೋಗ್ಲಿ, ಅದು ಏನಾದರೂ ಆಗಲಿ. ಇವಾಗ ಮಾನಸನ್ಗೂ ಶರತ್ಗೂ ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಇವಾಗ ಜೊತೆಗೆಲ್ಲ ದುಡ್ಡು ಹಾಕ್ಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಕೋಳಿ ಫಾರಮ್ ಶುರು ಮಾಡಿಬಿಟ್ಟು ಇವಾಗ ನಾನು ನಿಮಗೆ ನೀವು ಬಿಟ್ಕೊಡಿ, ನೀವು ಬೇರೆ ಹೋಗಿ ಬೇರೆ ಮಾಡ್ಕೊಳ್ರಿ ಅಂತ ಏನೋ ಹೇಳ್ತೀರಂತೆ. ಯಾಕೆ ಹೇಳ್ಬೇಕು? ಪಾಪ ಅಲ್ಲ, ಅವ್ರು ಎಲ್ಲಿಗೆ ಹೋಗ್ತಾರೆ ಹಂಗೆ ಹೇಳ್ಬಿಟ್ರೆ? ಹಿಂಗೆ ಮಾಡಬಾರ್ದು. ಯಾರಿಗಾಗಲಿ ಅನ್ಯಾಯ ಇದ್ದು ಉಳಿಯಲ್ಲ. ನಿಯತ್ತಾಗೆ ದುಡ್ದು ನಿಯತ್ತಾಗಿ ಮಾಡಿಕೊಂಡು ಒಳ್ಳೆತನದಿಂದ ಮಾಡಿದ್ರೆ ಮಾತ್ರ ಒಂದು 4 ಕಾಸು ಸಂಪಾದನೆ ಮಾಡ್ತೀರಾ. ಅವ್ರಿಗೇನಾದರೂ ಈ ರೀತಿ ನೀವು ಮೋಸ ಮಾಡಿದ್ದೀರಾ ಅಂತಂದರೆ ಉದ್ಧಾರ ಆಗಲ್ಲ ನೋಡಿ, ಹೇಳಿರ್ತೀನಿ. ಅದನ್ನು ಫಸ್ಟ್ ತಲೆಯಾಗಿ ಇಟ್ಕೋ ಭುವನ್ ನೀನು. ಅಂದಾಗ ಅವ್ರೇನಾದರೂ ಹೇಳ್ದಾಗ ನಾನು ಅನ್ನಿಸ್ಕೊಂತೀನಿ. ಇವಾಗ ನಿನ್ಗೆ ಯಾಕೆ ಸುಮ್ಮನೆ ಇಲ್ಲಿಂದ ಹೋಗು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬೈದ್ರೆ ಬೈಯ ಅಂತ ಅಧಿಕಾರ ಐತೆ, ನಾನು ಬೈಸ್ಕೊಂತೀನಿ. ನೀನು ಮಾತಾಡಬೇಡ. ಇದಕ್ಕೂ ನಿನಗೂ ಸಂಬಂಧ ಇಲ್ಲ, ಯಾವುದೇ ರೀತಿ ಸಂಬಂಧ ಇಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಖುಷಿ ಆಗೈತೆ ಜನಕ್ಕೆಲ್ಲ. ಭುವನ್ ಲಾಸ್ಯ ಇಬ್ರು ದೂರ ಆಗವ್ರೆ. ಭುವನ್ ಲಾಸ್ಯ ಮಧ್ಯೆ ತಂದಿಟ್ಬಿಟ್ಟು ಜನಕ್ಕಂತೂ ಖುಷಿ ಆಗ್ಬಿಟ್ಟೈತೆ. ಹೆಂಗೋ ಇಬ್ರು ಇವಾಗ ಮಾತು ಬಿಟ್ಟಿದಾರಲ್ಲ ಅನ್ನೋದು ಖುಷಿ ಆಗ್ಬಿಟ್ಟೈತೆ. ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾಳೆ. ನಾನು ಬರೋದು ನೋಡ್ಬಿಟ್ಟು ನೆಟ್ಟಿಗೆ ಮಾತಾಡೋದು ಕಲಿ. ಎಲ್ಲ ಮಾನಸ ಹೇಳ್ಕೊಟ್ಟವಳೆ ಅಂತ ಮಾನಸನ ಮಾತು ಕೇಳ್ಕೊಂಡು ನೀನು ಮಾತಾಡಬೇಡ. ನೀನು ಲಾಸ್ಯ ಚೆನ್ನಾಗಿರೋದು ಕಲಿ. ನೀನು ಸುಮ್ಮನೆ ಅವಳ ಮಾತು ಕೇಳ್ಬಿಟ್ರೆ ನೋಡು ಮುಂದೊಂದಲ್ಲ ಒಂದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇನ್ನೆಷ್ಟೇ ಪಶ್ಚಾತ್ತಾಪ ಪಟ್ರು ಆಮೇಲೆ ನಿನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ನನಗೆ ಗೊತ್ತೈತೆ. ನಿನ್ನಂಥವ್ರ ಹತ್ರ ನಾನು ಹೇಳಿಸ್ಕೋಬೇಕಾಗಿಲ್ಲ. ನನಗೆ ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು, ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಿನಗೆ ನಾನು ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಇವಾಗ ನೋಡು, ಭುವನ್ ಕರ್ಕೊಂಡು ಹೋಗ್ಬಿಟ್ಟು ಮನೇಲಿ ಇಟ್ಕೊಂಡಿದ್ಯಲ್ಲ, ಹೋಗಪ್ಪ ಲಾಸಿನ ಜೊತೆ ಚೆನ್ನಾಗಿರು ಅಂತ ಹೇಳಿ ನೀನು ನನಗೆ ಒಳ್ಳೆ ಬುದ್ಧಿ ಹೇಳಿರೋದೆಲ್ಲಿ? ಒಳ್ಳೆ ಬುದ್ಧಿನೇ ಹೇಳಲಿಲ್ಲ. ನಿನ್ನ ಹತ್ರ ಎಂಥ ಬುದ್ಧಿ ಐತೆ ಅಂತ ಇಷ್ಟರಾಗೆ ಗೊತ್ತಾಗ್ತಾ ಇಲ್ವಾ? ಸುಮ್ಮನೆ ಹೋಗೋ, ಮಾತಾಡಬೇಡ ಅಂತ ಹೇಳ್ತಾ ಇರೋದು. ಏನಕ್ಕೆ ನಿಂತ್ಕೊಂಡಿಲ್ವ ಅದ ಮಾಡ್ತಾ ಇದೆಯಾ ನಾನೇ ಹೋಗಿರೋದು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವರೇನೇನು ಬಾರಪ್ಪ ಅಂತ ಕರೆದಿಲ್ಲ. ನಾನೇ ಅಣ್ಣ ಅದಕ್ಕೆ ಬರ್ತೀನಿ ಅಂತೇಳಿ ಅವ್ರನ್ನ ಮಾತಾಡಿಸ್ಕೊಂಡು ನಾನೇ ಹೋಗಿರೋದು. ನಾನು ಇವತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ನಾನು ತಗ್ಗಿ ಮಾತಾಡ್ಸ್ಕೊಂಡು ನಾನು ಚೆನ್ನಾಗಿರ್ಬೇಕು ಅಂತ ನಾನೇ ತಗ್ಗಿ ಮಾತಾಡ್ಸಿರೋದು. ಬಿಡು ಭುವನ್, ಯಾಕೆ ತಲೆ ಕೆಡಿಸ್ಕೊಂತೀಯ? ಈಗ ಹೇಳ್ಕೆ ಮಾತು ಕೇಳಿದ್ರೆ ಯಾರು ಹಾಳಾಗ್ತಾರೆ ಹೇಳು? ಅದು ಅವ್ರಿಗೆ ಗೊತ್ತಾಗಬೇಕು. ಎಷ್ಟು ಹೇಳಿದ್ರೂ ಗೊತ್ತಾಗಲ್ಲ. ಸುಮ್ಮನಿರು, ಸ್ವಲ್ಪ ದಿನ ಕಾಯೋಣ. ಸ್ವಲ್ಪ ದಿನ ಕಾದರೆ ಎಲ್ಲ ತಾನಾಗಿ ಅದೇ ಗೊತ್ತಾಗುತ್ತೆ. ಆವಾಗ ಒಂದಲ್ಲ ಒಂದಿನ ಅಯ್ಯೋ ಮಾನ್ವಿ ತಕ್ಕ ಹೇಳ್ತಿದ್ರು, ಭುವನ್ ಹೇಳ್ತಾ ಇದ್ದ, ಅವ್ರು ಹೇಳಿರೋ ಮಾತು ಕೇಳಬೇಕಾಗಿತ್ತು ಅಂತ ಅನಿಸುತ್ತೆ. ಅಯ್ಯೋ ನನಗೆ ಯಾವತ್ತೂ ಹಂಗೆ ಅನ್ಸಲ್ಲ. ನನಗೆ ಯಾವತ್ತೂ ಎಲ್ಲರೂ ಒಳ್ಳೇದೇ ಮಾಡೋದು. ನೀವೇ ಇದ್ದೀರಲ್ಲ, ನಿಮ್ಮ ಮಾತ ನಾನು ಕೇಳಬೇಕು ಅಂತ ಅನ್ಕೊಂತೀನಿ. ಚಾನ್ಸೇ ಇಲ್ಲ.
ನನಗೆ ಯಾವತ್ತೂ ಮಾನಸ ಪಾಪ ಒಳ್ಳೇದೇ ಮಾಡಿದಾಳೆ ಹೊರತು ನನಗೆ ಯಾವತ್ತೂ ಏನೂ ಅವಳು ಕೆಟ್ಟದ್ದು ಮಾಡಿಲ್ಲ. ನಿಮ್ಮಿಂದಲೇ ನನಗಿನ್ನೂ ತೊಂದರೆ ಆಗಿರೋದೇ ಹೊರತು ಅವರಿಂದ ಏನೂ ತೊಂದರೆ ಆಗಿಲ್ಲ. ಪಾಪ ಇವತ್ತು ಮನೆ ಇಲ್ಲ ಅಂತ ಹೋದ್ರೂ ಅವ್ರು ಇವತ್ತು ನನಗೆ ಮನೆ ಕೊಟ್ಟು ಮನೇಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಯಾಕೆ ಇವಳು ಸುಮ್ಮನೆ ಇಲ್ಲಿ ಮಾತಾಡಬೇಕು ಅಂತಲೇ ಬಂದವಳೆ, ಜಗಳ ಮಾಡಬೇಕು ಅಂತಲೇ ಬಂದವಳೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಡಿ ಹೋಗೋಣ. ನಾನು ಹೋಗ್ತೀನಿ ಹೇಳೋದಕ್ಕೆ ಬಂದಿದ್ದೀನಿ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಹತ್ರ ನೀನು ಸುತ್ತರ್ಕೊಂಡು ಹೋಗಿದ್ಯಾ ಅಂತೇಳಿ ನಿನಗೆ ಅನ್ನೋದಕ್ಕೆ ಬಂದಿದ್ದೀನಿ. ಅಂದಿದ್ದೀನಲ್ಲ, ನಿನ್ನ ಮನಸ್ಸಿಗೆ ತಟ್ಟಿರುತ್ತೆ, ಇವಾಗ ಅನಿಸಿರುತ್ತೆ. ಇಷ್ಟೊಂದೆಲ್ಲ ಅನ್ನಿಸ್ಕೊಂಡ್ರು ನಾನು ಇವ್ರ ಹತ್ರ ಹೋಗಿದ್ದೀನಲ್ಲಪ್ಪ ಸುತ್ತರ್ಕೊಂಡು ಅಂತ ನಿನಗೆ ಅನಿಸುತ್ತೆ. ಹೋಗಿ ಸುಮ್ಮನೆ ಮಾತಾಡಬೇಡ, ಹೋಗ್ತಾ ಇದೆಯಾ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋದು ಕಲಿ. ಹೋಗ್ತೀನಿ ಹೋಗ್ತೀನಿ. ಇನ್ನೂ ಮಾಡಬಾರ್ದು ಪಾಪ. ಶರತ್ ಹತ್ರ ದುಡ್ಡು ಇಸ್ಕೊಂಡು ಅವ್ರ ಹತ್ರ ಎಲ್ಲ ಕೋಳಿ ಫಾರಮ್ ಮಾಡ್ಕೊಂಡು ಇವಾಗ ಒಳ್ಳೆ ಲಾಭ ಬರ್ತೈತೆ ಅಂತೇಳಿ ಅವ್ರನ್ನ ದೂರ ಇಡೋದು. ಎಲ್ಲ ನಾನು ಒಬ್ಬನಿಗೆ ಆಗುತ್ತೆ, ಅವ್ರಿಗೆ ಯಾಕೆ ಕೊಡಬೇಕು ಅಂತೇಳಿ ಒಳ್ಳೆ ಲಾಭ ಬರಬೇಕಾದ್ರೆ ದೂರ ಇಡ್ತಾ ಇದೆಯಾ. ನೋಡಿ ಅದಕ್ಕೆ ಇವಾಗ ಅವನು ಕೊಟ್ಟಿರೋದು 80,000 ದುಡ್ಡು. ಅವಾಗೇನೋ ಬಿಡು, ನಾವು ತನ್ವಿ ಮುಂದೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು 80,000 ಇಸ್ಕೊಂಡೇನೆ 3-4 ಲಕ್ಷ ಬಂಡವಾಳ ಹಾಕಿ ನನ್ನ ಜಾಗದಲ್ಲಿ ನಾನು ಜಾಗ ತಗೊಂಡಿರೋದ್ರಲ್ಲಿ ಮಾಡಿದೆ. ಎಷ್ಟು ಬಂಡವಾಳ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಯೋಚನೆ ಮಾಡ್ದಂಗೆ ಬಂದಿರೋ ಲಾಭದಲ್ಲಿ ನನಗೆ ಅರ್ಧ ಕೊಡು ಅಂತ ಕೇಳ್ತಾವನೆ. ಅದಕ್ಕೆ ನಾನೇನು 1 ಲಕ್ಷ ಬಂತಂತಂದರೆ 30,000 ಕೊಡ್ತಾ ಇದ್ದೆ, 70,000 ನಾನು ಇಟ್ಕೊತ ಇದ್ದೆ. ಆದರೆ ಇವಾಗ ಅವನು ನನಗೂ 50,000ನೇ ಕೊಡು ಅಂತ ಕೂತ್ಕೊಂಡ. ಅದಕ್ಕೆ ಕೊಡೋಕ್ಕಾಗಲ್ಲಪ್ಪ ಅಂತೇಳಿ ಜಗಳ ಮಾಡ್ಕೊಂಡಿದ್ದಕ್ಕೆ ಇವಾಗ ಕೋಳಿ ಫಾರಮ್ ನನಗೆ ಬಿಟ್ಕೊಂಡು ಕೊಡು, ನಾವೇ 1 ಲಕ್ಷ ಕೊಡ್ತೀವಿ ಅಂತವ್ರೆ. ಅವ್ರದ್ದೇನು ಕೊಟ್ಟಿರೋದು 80,000, ಬಂದಿರೋದು ಒಂದು 20,000. ಅದಕ್ಕೆ 1 ಲಕ್ಷ ದುಡ್ಡು ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊಡಕ್ಕೆ ಹೋಗ್ಬೇಡ, ಸುಮ್ಮನಿರು. ಇಂಥವ್ರಿಗೆಲ್ಲನ ಕೊಡಕ್ಕೆ ಹೋಗ್ಬಾರ್ದು. ನಿನ್ನ ಜಾಗದಲ್ಲಿ ಐತಲ್ಲ, ಅವ್ರೇನೇ ಹೇಳಿದ್ರು ನೀವೇ ನನಗೆ ದುಡ್ಡನ್ನು ಕೊಟ್ಟಿಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿಲ್ಲ, ನಾನು ಸ್ವಂತ ಮಾಡ್ಕೊಂಡಿರೋದು ಅಂತ ಹೇಳ್ಬಿಡು. ಏನು ಸ್ವಂತ ಮಾಡಿರೋದು ನಾನು ಬಂಡವಾಳ ಹಾಕಿರೋದು ನಿನ್ನ ಜಾಗದಲ್ಲಿ ತಾನೆ, ನೀನು ತಗೊಂಡಿರೋ ಜಾಗದಲ್ಲಿ ತಾನೆ ಕೋಳಿ ಫಾರಮ್ ಮಾಡಿರೋದು, ಅದಕ್ಕೆ ನಾನು ಮಾಡಿರೋದು ಅಂತೇಳಿ ಹೇಳ್ಬಿಡು. ಅಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಂತಂದರೆ ಹಿಂಗೆ ಹೇಳ್ಬೇಕು. ನೀನು ಯಾವಾಗ 1 ಲಕ್ಷ ಕೊಡ್ತೀನಿ ಅಂತಂದು ಅದಕ್ಕೆ ಅವ್ರು ಇನ್ನೂ ಜೋರು ಮಾಡ್ತಾವ್ರೆ. ಅದನ್ನು ಕೊಡಲ್ಲ, 1 ರೂಪಾಯಿನೂ ಕೊಡಲ್ಲ. ಅದೇನು ಮಾಡ್ತೀರಿ ಮಾಡ್ಕೊಳ್ರಿ ಅಂತನ್ನು ಸುಮ್ಮನೆ. ಯಾಕೆ ಮನ್ವಿತಾ, ಏನಾಯ್ತು? ಮಾನಸನು ಶರತ್ತು ನಮಗೆ ಬಿಟ್ಕೊಂಡು ಕೊಡು ಕೋಳಿ ಫಾರಮ್ ಅಂತ ಕೇಳ್ತಾವ್ರಂತೆ. ಅದಿರೋದು ಭುವನ್ ಜಾಗದಲ್ಲಿದ್ದು ಅವನೇ ಹೆಂಗೆ ಬಿಟ್ಕೊಡ್ತಾನೆ. ಅದಕ್ಕೆ ಅವನ ಜಾಗದಾಗ ಐತೆ, ಇವನು 1 ಲಕ್ಷ ದುಡ್ಡು ಕೊಡ್ತೀನಿ ಬಿಟ್ಕೊಡ್ರಿ ಅಂತ ಅನ್ನಂತೆ. ಯಾಕೆ ಕೊಡಕ್ಕೆ ಹೋಗ್ತೀಯಾ, ಕೊಡೋಕೆ ಹೋಗ್ಬೇಡ ಅಂತ ನಾನು ಹೇಳ್ತಾವ್ನಿ. ಮತ್ತು ಅಂಥವ್ರಿಗೆಲ್ಲನ ಸರಿಯಾಗಿ ಮಾಡಿ ತೋರಿಸಿದ್ರೇನೆ ಕೊಡೋಕ್ಕಾಗಲ್ಲ, 1 ರೂಪಾಯಿನೂ ಕೊಡಲ್ಲ, ನನ್ನ ಜಾಗದಾಗ ಐತೆ, ಅದೇನು ಮಾಡ್ಕೊಂತೀಯ ಮಾಡ್ಕೆ ಅಂತಾನು. ಏನಾದರೂ ಕಂಪ್ಲೇಂಟ್ ಮಾಡ್ತೀಯ ಮಾಡಬಾ, ನಾನೇ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ನೀನೇ ಮಾಡಿಬಿಡು. ನನ್ನ ಜಾಗದಲ್ಲಿ ಐತೆ ಅದು ಅಂತೇಳಿ ಹೇಳ್ಬಿಡು. ಇವಾಗ ಕೋಳಿ ಫಾರಮ್ ಇರೋದೇ ನಿನ್ನ ಜಾಗದಲ್ಲಿ ಭುವನ್, ನಿನ್ನ ಜಾಗದಲ್ಲಿ ಐತೆ ಅಂತಂದರೆ ಅವನು ಶರತ್ ಏನು ಮಾಡೋದಕ್ಕಾಗೋದಿಲ್ಲ. ಕಣೋ ಎದರ್ಕೋಬೇಡ ನೀನು. ನಿಯತ್ತಾಗೆ ಪ್ರಾಮಾಣಿಕವಾಗಿ 1 ಲಕ್ಷ ದುಡ್ಡು ಕೊಡ್ತೀನಿ ಅಂತೀಯ, ನಿನ್ನ ಎಷ್ಟು ಒಳ್ಳೆತನ. ಆದರೆ ಇನ್ನೊಬ್ರು ಕೊಡಲ್ಲ ಅಂತ ಹೇಳೋರು, ಆದರೂ ಕೊಡ್ತೀನಿ ಅಂತ ಅಂದಮೇಲೂ ಅವ್ರು ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ 1 ರೂಪಾಯಿನೂ ಕೊಡೋಕೆ ಹೋಗ್ಬೇಡ. ಅಷ್ಟೇ, 1 ರೂಪಾಯಿನೂ ಕೊಡ್ದಂಗೆ ನಂದೇ ಇದು ಸ್ವಂತ ನಾನು ಮಾಡ್ಕೊಂಡಿರೋದು, ನೀನು ಕೊಟ್ಟಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ ಐತೆ ಅಂತ ನೀವೇನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಪಾರ್ಟ್ನರ್ಶಿಪ್ಪಲ್ಲಿ? ಏನಿಲ್ಲ ತಾನೆ, ಏನು ಮಾಡ್ಕೊಂಡಿಲ್ಲ. ಏನು ನನಗೆ ಪಾರ್ಟ್ನರ್ ಆಗಿಲ್ಲ ಅಂದಮೇಲೆ ನಿನ್ನ ಹೆಸ್ರಿನಾಗ ಐತೆ ಅಂದಮೇಲೆ ನಿಂದೇ ಕೋಳಿ ಫಾರ್ಮು. ಅವನೇನು ಅವನ ಹತ್ರ ಏನು ಪತ್ರ ಆಗಲಿ ಏನು ಅಗ್ರಿಮೆಂಟ್ ಆಗಲಿ ಏನೂ ಇಲ್ವಲ್ಲ, ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬಿಡು, ಅದನ್ನು ಕೊಡೋಕೆ ಹೋಗ್ಬೇಡ. ಅಷ್ಟೇ ಅದಕ್ಕೆ ಮೇಲಿಂದ ಹಂಗೆ ಮಾತಾಡಿದ್ರೇನೆ 1 ರೂಪಾಯಿನೂ ಕೊಡಲ್ಲ, ನನ್ನ ಹೆಸ್ರನಾಗ ಐತಿ, ಅದೇನು ಮಾಡ್ತೀಯ ಮಾಡ್ಕೋಹೋಗು ಅಂತೇಳಿ ಹಂಗೆ ಮಾತಾಡ್ತೀನಿ. ನಿಯತ್ತಿಗೆ ಕಾಲ ಇಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀಯ? ಅಷ್ಟು ಹೇಳಿ ಸುಮ್ಮನೆ ಆಗ್ಬಿಡು ಅಷ್ಟೇ. ಅವನೇನಾದರೂ ಅಷ್ಟು ಬಲವಂತ ಮಾಡಲಿಗೆ ಏನಾದರೂ ಬಂದಿದ್ದಾನೆ ಅಂತಂದರೆ ನೀನು ಕಂಪ್ಲೇಂಟ್ ಮಾಡಿಬಿಡು, ಅಷ್ಟೇ, ನಡೆದು ಹೋಗ್ಬಿಡುತ್ತೆ. ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆಯ್ತು, ನಿಮ್ಮ ಅಣ್ಣ ಹೇಳ್ದಂಗೆ ಕೇಳೋ ಭುವನ್. ನೋಡು, ಅವಳ ಪರವಾಗಿ ಇವಳು ಮಾತಾಡಕ್ಕೆ ಬಂದವಳೆ. ಅದಕ್ಕೆ ಅರ್ಧ ಕೊಡಲೇಬೇಕು ನೀನು ಬಂದಿರೋ ಅಂತ ಲಾಭದಲ್ಲಿ ಅಂತೇಳಿ ಅವ್ರ ಪರವಾಗಿ ಮಾತಾಡ್ತಾಳೆ ಹೊರತು ನನ್ನ ಪರ ವಹಿಸ್ಕೊಂಡು ಒಂದು ಮಾತಾಡಲ್ಲ. ಅದಕ್ಕೆ ಎಷ್ಟು ನನಗೆ ಬೇಜಾರಾಗುತ್ತೆ ಗೊತ್ತಾ, ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಏನಪ್ಪ ಹಿಂಗಾಯ್ತು ಅಂತೇಳಿ ತುಂಬ ಬೇಜಾರಾಗುತ್ತೆ ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ. ಇದ್ಯಾಕೆ ಇಲ್ಲ ಆಸೆಯ ಇಂಥ ಬುದ್ಧಿ ಕಲ್ತ್ಕೊಂಡ್ಲು ಅಂತ ಅನಿಸುತ್ತೆ. ಅದಕ್ಕೆ ಅದೆಲ್ಲ ನಮ್ಮ ಮನಸ್ಸಿನ ಪಾಠಗಳು ಕಣೋ. ಇವಳಿಗೆ ಇನ್ನೂ ಗೊತ್ತಾಗಲ್ಲ ಯಾರು ಮಾತು ಕೇಳಬೇಕು ಯಾರು ಮಾತು ಬಿಡಬೇಕು ಅಂತೇಳಿ. ಈ ಲಾಸಿಂಗೆ ಇನ್ನೂ ಗೊತ್ತಾಗಲ್ಲ, ಸ್ವಲ್ಪ ಕಾಯನ್ ಸುಮ್ಮನಿರು. ಎಲ್ಲನ ಗೊತ್ತಾಗುತ್ತೆ. ಎಲ್ಲ ಬೈಲಿಗೆ ಬಿದ್ದೇ ಬೀಳುತ್ತೆ, ಸುಮ್ಮನಿರು. ಆಮೇಲೆ ಎಲ್ಲ ಇವಳಿಗೆ ಗೊತ್ತಾಗಿ ಆ ಮನಸ್ಸಿನ ಬುದ್ಧಿ ಗೊತ್ತಾಗುತ್ತೆ. ಆಮೇಲೆ ಸರಿಯಾಗಿ ಮಾತಾಡ್ತಾಳೆ. ಅವಳು ಮನೇಲಿ ಇಟ್ಕೊಂಡು ಎಷ್ಟು ದಿನ ಅಂತ ಇಟ್ಕೊಂತಾಳೆ, ಎಷ್ಟು ದಿವಸ ಇಟ್ಕೊಂತಾಳೇನು? ಇನ್ನೊಂದು ತಿಂಗಳು ಇಟ್ಕೋಬೋದು. ಅಮ್ಮಮ್ಮ ಅಂತಂದರೆ 1 ವಾರ 15 ದಿವಸ, ಬೇಡ ತಿಂಗಳು, ಬೇಡ 2 ತಿಂಗಳು ಇಟ್ಕೋಬೋದು. 3ನೇ ತಿಂಗಳಾಗಿಬ್ಬರಿಗೂ ಜಗಳ ಬಿದ್ದೇ ಬೀಳುತ್ತಾ? ಖಂಡಿತ ಜಗಳ ಬಿದ್ದೇ ಬೀಳುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣ ನಮ್ಮ ಅದಕ್ಕೆ ಹೇಳ್ತಾ ಇರೋ ಸರಿಯಾಗೈತೆ. ನನ್ನ ಜಾಗದಲ್ಲೈತೆ, ನಾನು ಯಾವ ಪಾರ್ಟ್ನರಲ್ಲೂ ಮಾಡಿಲ್ಲ, ನನ್ನ ಕೋಳಿ ಫಾರಮ್ ಅಂತೇಳಿ ನಾನು ಹೇಳ್ಬಿಟ್ರೆ ಮುಗೀತು. ಇವಾಗ ಯಾಕಂದರೆ ನಾನು ತೊಗೊಂಡಿರೋ ಜಾಗದಲ್ಲಿ, ನಾನು ಖರೀದಿ ಮಾಡಿರೋ ಅಂಥ ಜಾಗದಲ್ಲಿ ಇವಾಗ ನಮ್ಮ ಕೋಳಿ ಫಾರಮ್ ಅನ್ನೋದು ಇರೋದು. ಅದಕ್ಕೇ ನಾನಿವಾಗ ಏನು ಹೇಳಿದ್ರು ನಡೀತೈತೆ. ಅವನು ನನಗೆ ಬಿಟ್ಕೊಂಡು ಕೊಡು ಅಂತೇಳಿ ನಾವೇ ತೊಗೋಬೇಕು ಅಂತ ತುಂಬ ಇದು ಮಾಡ್ತವ್ರೆ ಗಂಡ ಹೆಂಡ್ತಿ. ಆದರೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಂಡು ಕೊಡಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.